ಪ್ರಸಾದ ಮಾಡ್ತಿದ್ಯಾ? ನೀನ್ ಇಲ್ಲಿ ಪ್ರಸಾದ ತಯಾರಿ ಮಾಡ್ತಿದ್ರೆ ಅಲ್ಲಿ ತನಕ ಗಮ್ಮಂತ ಸ್ಮೆಲ್ ಬರ್ತಿದೆ ಗೊತ್ತಾ? ನೀನ್ ಮಾಡೋ ಪ್ರಸಾದ ಇವತ್ತು ಎಲ್ರು ತಿಂದು ಮನೆ ತನಕ ನಿನ್ ಕೈ ರುಚಿನ ಹುಡ್ಕೊಂಡು ಬಂದೇ ಬರ್ತಾರೆ ನೋಡು. ದೇವ್ರ ಪ್ರಸಾದ ಬೇಕು ಅಂತ ಹೇಳಿದ್ರೆ ನಾನು ದಿನ ಮಾಡ್ಕೊಡಕ್ ಸಿದ್ಧ. ಮಾಡ್ಕೊಡು ಬೆಳ್ಳಿ, ಚೆನ್ನಾಗಿ ಮಾಡ್ಕೊಡು. ಆದ್ರೆ ತುಪ್ಪ ಹಾಕೋದ್ ಮರಿಬೇಡ. ಈಗಲೇ ತುಪ್ಪ ಹಾಕ್ತಾರಾ? ಏನ್ ಹರಣಿ, ಅಡ್ಗೆ ಮಾಡಕ್ ಬರಲ್ವಾ ನಿನ್ಗೆ? ಇನ್ನ ಸ್ವಲ್ಪ ಬೇಯಬೇಕು, ಆಮೇಲೆ ತುಪ್ಪ ಹಾಕೋದು. ತುಪ್ಪ ಇಲ್ಲೇ ಇದೆ, ಹಾಕೋದ್ ಮರಿಬೇಡ. ನಾನು ಹೋಗ್ಬಿಟ್ಟು ಅರ್ಚಕರಿಗೆ ಪೂಜೆಗೆ ಏನೇನ್ ಬೇಕು ಅಂತ ಕೇಳ್ಕೊಂಡ್ ಬರ್ತೀನಿ. ಸರಿ, ಚೆನ್ನಾಗಿ ಮಾಡು. ಮಾಯಾ, ಮಾವ ಇದನ್ನ ಕೊಟ್ಟು ಕಳ್ಸಿದ್ರು. ಇದರಲ್ಲಿ ಇಲಿ ಪಾಷಾಣ ಇದೆಯಂತೆ. ವೆರಿ ಗುಡ್. ಅದಕ್ಕೆ ಬೆಳ್ಳಿ ಪಕ್ಕದಲ್ಲಿ ಒಂದು ತುಪ್ಪದ ಬಾಟ್ಲ್ ಇದೆ, ಅದರಲ್ಲಿ ಮಿಕ್ಸ್ ಮಾಡ್ಬಿಡ್ಬೇಕು. ಆಮೇಲೆ ಏನಂತ ನಾನು ಹೇಳಲ್ಲ, ಮಾಡಿ ತೋರಿಸ್ತೀನಿ. ಓಕೆ. ಬೆಳ್ಳಿ, ಪ್ರಸಾದ ಘಮ ಘಮ ಅಂತಿದೆ. ನಮಗೆ ಯಾವಾಗ ಕೊಡ್ತೀಯ ತಿನ್ನಕ್ಕೆ? ನನ್ ಗಂಡ ಬಂದಿರ ನಿನ್ನ ಕೇಳ್ತಾನೆ ಇರಲಿಲ್ಲ, ಇಷ್ಟೊತ್ತಿಗೆ ತಿಂದು ಮುಗಿಸ್ಬಿಟ್ಟಿರೋರು. ಅಯ್ಯೋ ಸುಮ್ನೆ ರೇಖಾ, ದೇವ್ರ ನೈವೇದ್ಯ ಆಗಕ್ ಮುಂಚೆ ಯಾರಾದ್ರೂ ತಿಂತಾರಾ? ಇನ್ನೊಂದ್ ಸ್ವಲ್ಪ ಹೊತ್ತಷ್ಟೇ, ಪೂಜೆ ಆಗಿದ ತಕ್ಷಣ ಕೊಟ್ಬಿಡ್ತೀನಿ. ಸರಿ ಸರಿ, ಬೇಗ ಬೇಗ ಮಾಡು. ಮಾಯಾ, ನೀನು ಹೇಳ್ದಂಗೆ ತುಪ್ಪದ ಬಾಟ್ಲಿಗೆ ಮಿಕ್ಸ್ ಮಾಡಿದ್ದೀನಿ. ವೆರಿ ಗುಡ್. ಅದಕ್ಕೆ ಇನ್ನೇನಿದ್ರು ನಾನು ಹೋಗಿ ಪ್ರಸಾದಕ್ಕೆ ಅದನ್ನು ಮಿಕ್ಸ್ ಮಾಡಿ ಬರ್ತೀನಿ. ಬೆಳ್ಳಿ, ಇವತ್ತು ದೇವಸ್ಥಾನದಲ್ಲೆಲ್ಲ ಒಂದೇ ಮಾತು, ಬೆಳ್ಳಿ ನಮಗೆ ಪ್ರಸಾದ ಕೊಡ್ತಾಳ ಇಲ್ಲ ಗಲಾಟೆ ಮಾಡಿಸ್ಕೋಬೇಕಾ ಅಂತ. ಅಯ್ಯೋ ಸುಮ್ನೆ ರೀ ಅಕ್ಕ. ನಿಜ ಬೆಳ್ಳಿ, ಪ್ರಸಾದ ಹಂಚ್ಬೇಕಾದ್ರೆ ನಿನಗೆ ಗೊತ್ತಾಗುತ್ತೆ. ಅಯ್ಯೋ ಹರಿಣಿ ಇಲ್ಲೇ ಎಲ್ಲೋ ತುಪ್ಪ ಇಟ್ಟಿದ್ಲಲ್ಲ. ಕರೆಕ್ಟ್ ಬೆಳ್ಳಿ, ನಾನು ಅದೇ ಅನ್ಕೋತಿದ್ದೆ, ಏನೋ ಮಿಸ್ಸಿಂಗ್ ಅಂತ. ತುಪ್ಪ ಇಲ್ಲೇ ಇದೆ ನೋಡು. ಕೊಡಿ ಅಕ್ಕ. ಇರು ಬೆಳ್ಳಿ, ನೀನು ಇಷ್ಟು ಕಷ್ಟಪಟ್ಟಿದ್ಯಾ, ನಾನೇ ಹಾಕ್ತೀನಿ. ಈಗ ಪ್ರಸಾದನ ಚೆನ್ನಾಗಿ ತಿರುಗಿಸು. ಇದನ್ನ ತಿಂದು ಊರಿನ ಜನ ಹೇಗೆ ನಿನ್ನನ್ನು ತಿರುಗಿಸ್ತಾರೆ ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ. ಬೆಳ್ಳಿ, ನೀನು ತಿರುಗಿಸ್ತಾ ಇರೋ, ನಾನು 1 ನಿಮಿಷ ಬರ್ತೀನಿ. ಇಷ್ಟು ದಿನ ಎಲ್ಲ ನಿನ್ನನ್ನು ದೇವ್ರ ಮಗಳು ಅಂತಿದ್ರು. ಇವತ್ತು ಒಂದಿಬ್ರು ಸತ್ತ ಮೇಲೆ ಜನ ಏನು ಬಿರುದು ಕೊಡ್ಬೋದು? ಕೊಲೆಗಾರ್ತಿ ಅಂತನಾ ಅಥವಾ ರಾಕ್ಷಸಿ ಅಂತನಾ? ನೋಡೋಣ.
ಬೆಳ್ಳಿ, ಹಾ ಮಾವ, ಪ್ರಸಾದ ರೆಡಿ ಆಯ್ತಾ? ಪೂಜೆಗೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ಇನ್ನೇನು ಆಗೋಯ್ತು ಮಾವ. ಬೇಗ ಬಾ. ಸರಿ. ಸ್ವಾಮಿ, ಈ ಕಳಸನೆಲ್ಲ ಯಾಕೆ ರೆಡಿ ಮಾಡ್ತಿದ್ದೀರಾ? ಬೆಳ್ಳಿ ಪ್ರಸಾದನೆಲ್ಲ ರೆಡಿ ಮಾಡಿದ್ಮೇಲೆ ಈ ಕಳಸದಿಂದನೇ ಅಭಿಷೇಕ ಮಾಡೋದು, ಅದಕ್ಕೆ ಈ ಅಲಂಕಾರ ಇಲ್ಲ. ಓ ಹಾಗೆ. ಅವ್ರು ನಿಮ್ಮನ್ನ ಕರಿತಿದ್ರು. ಓಹ್ ಹೌದಾ? ಏನಿದು ಮಾಯಾ? ಆಸಿಡ್. ಇದೀಗಾಗಲೇ ನೀರಲ್ಲಿ ಮಿಕ್ಸ್ ಆಗಿದೆ. ಇನ್ನು ಬೆಳ್ಳಿಗೆ ಅಭಿಷೇಕ ಮಾಡೋ ಟೈಮಲ್ಲಿ ಇದವಳ ಮೈ ಮೇಲೆ ಬಿದ್ದರೆ ಅವಳ ಮೈಯೆಲ್ಲ ಬೆಂಕಿ ಥರ ಉರಿದು ಚರ್ಮ ಎಲ್ಲ ಸುಟ್ಟೋಗುತ್ತೆ. ಆಗ ಬೆಳ್ಳಿ ವಿಲ್ಲ ವಿಲ್ಲ ಅಂತ ಒದ್ದಾಡಿ ಇಲ್ಲಿಂದ ಓಡೋಗ್ತಾಳೆ. ಈ ಪೂಜೆನೂ ಬೇಡ ಏನು ಬೇಡ ಅಂತ ಓಡೋಗ್ತಾಳೆ. ಊರಿನ ಜನ ಅವಳಿಗೆ ಹಿಡಿ ಹಿಡಿ ಶಾಪ ಹಾಕಬೇಕು. ಅದನ್ನ ನೋಡಿ ನಾನು ಖುಷಿ ಪಡಬೇಕು. ಸರಿ ನಡಿ. ಸರ್ವಾರ್ಥ ಸಾಧಿಕೆ ತ್ರಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ. ತಾಯಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಚಾಮುಂಡೇಶ್ವರಿ ತಾಯಿ ಕಾಪಾಡಮ್ಮ. ಅಮ್ಮ ಪುಷ್ಪಮಾಲೆ ಹಾಕಿ. ಮುತ್ತಣ್ಣವ್ರೆ, ಪೂಜೆ ಶುರು ಮಾಡಲಾ? ಬೆಳ್ಳಿ ಫಸ್ಟ್ ಏಡ್ ಪೂಜೆಯಲ್ಲಿ ತಪ್ಪಿಸ್ಕೊಂಡಿದ್ದೆ, ಆದರೆ ಈಗ ಮೂರನೇದರಲ್ಲಿ ತಪ್ಪಿಸ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ನೋ ವೇ. साधूनां विनाशाय च दुष्कृतां धर्म संस्थापनार्थाय संभवामि युगे युगे.
ಹಿಂದೆ ಬೆಳ್ಳಿ ಕೊಂಡೊಯ್ಯಬೇಕಾದ್ರೆ ಇದೇ ಗಿಳಿ ಬಂದು ಸಾವಿನ ದವಡೆಯಿಂದ ಕಾಪಾಡಿದ್ದು. ಈಗ ಬಂದು ಕಳಸ ಬದಿತ್ತು ಅಂದ್ರೆ ಏನರ್ಥ? ಆ ದೇವರ ಕಳಸರ ಗಿಣಿ ಇರಬೇಕು, ಅದಕ್ಕೆ ಈ ಕಳಸನ ಬೀಳ್ಸಂಗ್ ಮಾಡಿದೆ. ಏನೋ ಕಾರಣ ಇರೋಕ್ಕೋಸ್ಕರ ಈ ಗಿಣಿ ಕಳಸನ ಕೆಳಗಡೆ ಬೀಳಿಸಿದೆ. ಯಾರು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನಾನು ಹೋಗಿ ತೀರ್ಥ ತಗೊಂಬಂದು ಅಭಿಷೇಕ ಮಾಡ್ತೀನಿ. ಅದಾದ್ಮೇಲೆ ಪ್ರಸಾದ ಹಂಚೋದೆ. ಈ ವಿಷಯನ ಊರಿನ ಜನರಿಗೆಲ್ಲ ತಿಳಿಸ್ಬಿಡಿ. ವಿನಾಶಾಯ ಚದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ. ನಮಗೇನಾದ್ರೂ ಒಳ್ಳೇದು ನಡಿಬೇಕಿದ್ರೆ ಈ ಗಿಣಿ ಬಂದು ಎಲ್ಲದಕ್ಕೂ ಅಡ್ಡಿ ಮಾಡ್ತಿದೆ. ಈ ಗಿಣಿ ಯಾವ್ದು, ಎಲ್ಲಿಂದ ಬರ್ತಿದೆ, ಅದನ್ನ ಯಾರು ಕಳಿಸ್ತಿದ್ದಾರೆ, ನನಗೆ ಒಂದು ಅರ್ಥ ಆಗ್ತಿಲ್ಲ. ಬೆಳ್ಳಿಗೋಸ್ಕರ ಅಂತಾನೆ ಬರ್ತಿರೋ ಹಾಗಿದೆ. ಅದಿರ್ಲಿ, ಮುಂದೆ ಏನ್ ಮಾಡೋದು ಹೇಳು? ಈಗಾಗಲೇ ಪ್ರಸಾದಕ್ಕೆ ಇಲಿ ಪಾಶನ ಸೇರಿಸಾಗಿದೆ. ಅದನ್ನ ಜನ ಹೇಗೆ ಸೇವಿಸ್ತಾರೆ? ಅದನ್ನ ಸೇವಿಸಿದ್ಮೇಲೆ ಅವ್ರಿಗೇನಾಗುತ್ತೆ? ಬೆಳ್ಳಿಗೆ ಜನ ಹೇಗೆಲ್ಲ ಬೈತಾರೆ. ಅವಳು ಅದನ್ನೆಲ್ಲ ನೋಡಿ ಕೇಳಿ ವಿಲ ವಿಲ ಅಂತ ಒದ್ದಾಡಬೇಕು, ಅಳ್ಬೇಕು, ನರಳಬೇಕು. ಅದನ್ನ ನೋಡಿ ನಾವು ಸಂತೋಷ ಪಡೋದು ಇನ್ನ ತುಂಬಾ ಇದೆ. ಅಂದ ಏನಾದ್ರೂ ಹೆಣ್ಣಾಗಿ ಬಂದ್ರೆ ಹೇಗ್ ಕಾಣಿಸುತ್ತೋ ಹಾಗೆ ಕಾಣಿಸ್ತಿದ್ಯಾ ಬೆಳ್ಳಿ? ಸಾಕ್ಷಾತ್ ಚಾಮುಂಡಿ ತಾಯಿನೇ ಧರೆಗಿಳ್ ಬಂದಿರೋ ತರ ಇದೆಯಾ? ಬಾ, ಪೂಜೆಗೆಲ್ಲ ರೆಡಿ ಇದೆ, ಪೂಜೆ ಮಾಡುವಂತೆ. ಇನ್ನು ಈ ಕಣ್ಣಲ್ಲಿ ಏನೇನು ನೋಡ್ಬೇಕು ನಾನು? ನಮ್ಮನೆ ಸೊಸೆ ಆಗ್ಬೇಕಾಗಿರೋದು ನೀನು, ಅವಳು. ನಿನ್ನಿಂದ ಒಂದೊಂದೇ ಹಕ್ಕುಗಳನ್ನ ಕಿತ್ಕೋತಿದ್ದಾಳೆ. ಇರ್ಲಿ ಬಿಡಿ ಅದಕ್ಕೆ. ಅವಳು ಉಸಿರು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅಷ್ಟೇ ಅವಳು ಮೆರೆಯೋಕ್ಕಾಗೋದು. ಇವತ್ತು ಅವಳಿಗೆ ಎಷ್ಟು ಅವಮಾನ ಆಗುತ್ತೆ ಅಂತ ನೀವೇ ನೋಡಿ. ಪೂಜೆ ಮಾಡಿ ಹೋಗು. ಸರಿ ಮಾವ. ಬೆಳ್ಳಿ, ಇವತ್ತು ನಿನಗೆ ತುಂಬಾ ತುಂಬಾ ಒಳ್ಳೇದಾಗುತ್ತೆ, ಯೋಚನೆ ಮಾಡಬೇಡ. ತೃಪ್ತಿಯಿಂದ ಅಮ್ಮನವ್ರ ಪೂಜೆ ಮುಗೀತು. ಬನ್ನಿ ಎಲ್ಲರೂ ಸಹಾಯ ಮಾಡಿ ಪ್ರಸಾದ ಹಂಚಕ್ಕೆ. ಬೆಳ್ಳಿ, ನಿನ್ನ ಮನಸ್ಸಲ್ಲಿ ನಿನಗೆ ಬಂದಿರೋ ಕಷ್ಟ ಕಾರ್ಪಣ್ಯ ದೂರ ಮಾಡುವಂತ ಅಮ್ಮನ ಪ್ರಾರ್ಥನೆ ಮಾಡ್ಕೊಂಡು ನೀನು ಮಾಡಿರೋ ನೈವೇದ್ಯನ ಜನರಿಗೆ ಹಂಚಮ್ಮ, ಆಶೀರ್ವಾದ ಮಾಡ್ತಾರೆ. ಸರಿ ಅಚ್ಚ.
ಪ್ರೇತ ದೋಷ ಯಾವುದೇ ಕಾರಣಕ್ಕೂ ಬೆಳ್ಳಿನ ಬಿಟ್ಟು ಹೋಗಲ್ಲ. ಯಾಕಂದ್ರೆ ನಿಜವಾದ ಡೆವಿಲ್ ನಾನು ಇನ್ನೂ ಇಲ್ಲೇ ಇದ್ದೀನಿ. ಈಗ ಬೆಳ್ಳಿನ ಸಾಕ್ಷಾತ್ ಚಾಮುಂಡಿ ತಾಯಿ ಅಂತ ಅಂತಿರೋರು ಆಮೇಲೆ ಹೇಗೆಲ್ಲ ಅವಮಾನ ಮಾಡ್ತಾರೆ ಅಂತ ಅವ್ರಿಗೂ ಗೊತ್ತಿರಲ್ಲ. ಬೆಳ್ಳಿ ಎಲ್ರಿಗೂ ಪ್ರಸಾದ ಕೊಡು. ಬನ್ನಿ ಬನ್ನಿ ಎಲ್ರು ಬಂದು ಪ್ರಸಾದ ತಗೊಳ್ಳಿ. ಬನ್ನಿ ಪ್ರಸಾದ ತಗೊಳ್ಳಿ. ಗಿಳಿ ಅವಾಗ ತೊಂದರೆ ಕೊಡ್ತಾ ಇದೆ, ಯಾರಾದರೂ ಓಡಿಸ್ಬಾರ್ದಾ? ಹಾಗಿದ್ದಾಯ್ತು, ಇನ್ನೊಂದು ಪ್ರಸಾದ ಕೊಡಮ್ಮ. ಬೆಳ್ಳಿ ಕಷ್ಟದಲ್ಲಿದ್ದಾಗ ತುಂಬಾ ಸತಿ ಸಹಾಯ ಮಾಡಿರೋ ಈ ಗಿಳಿ ಇವತ್ತು ಯಾಕೆ ಇಷ್ಟೊಂದು ತೊಂದರೆ ಕೊಡ್ತಿದೆ? ಇದು ತೊಂದರೆನಾ ಅಥವಾ ಎಚ್ಚರಿಕೆನಾ? ಈ ಮಾಯ ಇಷ್ಟೊಂದು ಸೈಲೆಂಟ್ ಆಗಿ ನಿಂತಿರೋದು ನೋಡಿದ್ರೆ ಈ ಪ್ರಸಾದದಲ್ಲಿ ಇವಳೇನಾದ್ರೂ ಮಿಕ್ಸ್ ಮಾಡಿದಾಳಾ? ಏನ್ ಮುತ್ತಣ್ಣ, ಬೆಳ್ಳಿ ಬಗ್ಗೆ ಮಾತಾಡ್ಬೇಡಿ, ಯಾವ ದೋಷನೂ ಇಲ್ಲ ಅಂದ್ರೆ ಈಗೇನು ಹೇಳ್ತೀರಾ? ತೋರ್ಕೆಗೆ ಒಡವೆ ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ ಮುತ್ತಣ್ಣ. ಅದನ್ನ ದೇವರು ಸಂಸ್ಬೇಕು, ಆಗಲೇ ದೋಷ ಪರಿಹಾರ ಆಗೋದು. ಆ ಗಿಣಿನ ದೇವರೇ ಕರೆಸಿರೋದಂತ ಊರ್ ಜನ ಎಲ್ಲ ಮಾತಾಡ್ತಾ ಇದ್ದಾರೆ. ಆ ಗಿಳಿನೇ ಈ ಪ್ರಸಾದವನ್ನು ತಡೀತಾ ಇರ್ಬೇಕಾದ್ರೆ ಈ ಜನ ಯಾರು ತಿನ್ನಲ್ಲ. ಪುರೋಹಿತ್ರೆ, ಒಂದು ನಿಮಿಷ ಬನ್ನಿ.